ಹಾಯ್ ಗೈಸ್, ದಿಸ್ ಈಸ್ ಕೀರ್ತನ. ವೆಲ್ಕಮ್ ಟು ದಿ ಪರ್ಫೆಕ್ಟ್ ಫಿಟ್ ಬೊಟಿಕ್. ಗೈಸ್, ನಾನು ದಿನ ನಿಮ್ಗೆ ಬ್ಲೌಸ್ ತೋರಿಸ್ತೀನಲ್ಲ, ಇವತ್ತು ಬ್ಲೌಸ್ ತೋರಿಸಲ್ಲ. ನಾನು ನಿಮ್ಗೊಂದು ಸಣ್ಣ ಸ್ಟೋರಿ, ಅಂದರೆ ಇದು ನಾನೇ ಫೇಸ್ ಮಾಡಿ, ನಾನು ಪರ್ಸ್ನಲಾಗಿ ಫೇಸ್ ಮಾಡಿ ಅಂತ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅದು ನಾನು ಯಾವ ಥರ ಸೊಲ್ಯೂಷನ್ ಕಂಡಿಡ್ದೀನಿ, ನಾನು ಯಾವ ಥರ ಸ್ಯಾಟಿಸ್ಫೈ ಆಗಿದ್ದೀನಿ ಅಂತ ಹೇಳ್ತೀನಿ, ಓಕೆನಾ. ಇವಾಗ ನನ್ನ ಹತ್ರ ಇದೆ ಅಲ್ವಾ, ಇದು ಸ್ಯಾರಿ ನಾನು ನಮ್ಮ ತಮ್ಮನ ಮದುವೆಗಂತ ತೊಗೊಂಡಿರೋದು. ಇದು ಫುಲ್ ರೇಷ್ಮೆಯಲ್ಲಿ ಗೋಲ್ಡ್ ಕಲರ್ ಸ್ಯಾರಿ, ಹೆವಿ ರೇಷ್ಮೆಯಲ್ಲಿ ಗೋಲ್ಡ್ ಕಲರ್ ಸ್ಯಾರಿ ನೋಡ್ಬೋದು ನೀವು, ಎಷ್ಟು ಸಖತ್ತಿದೆ ಅಲ್ಲ. ನನಗೆ ಇದು ಶಾಪಲ್ಲಿ ನೋಡಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯಿತು. ನಂಗೆ ಬಿಡೋಕ್ಕೆ ಮನಸ್ಸು ಬಂದಿಲ್ಲ, ಅದಕ್ಕೆ ತೊಗೊಂಡು ಬಂದುಬಿಟ್ಟಿದ್ದೀನಿ. ಇಲ್ಲಿ ಬಂದಮೇಲೆ ಎಲ್ಲರೂ ಏನಂದರು ಅಂತಂದರೆ, ನೀನು ಫೇರ್ ಇರ್ತೀಯಲ್ಲ, ಇದು ನಿನಗೆ ಚೆನ್ನಾಗಿ ಕಾಣಿಸೋಲ್ಲ, ನಿನ್ನ ಕಲರಲ್ಲಿ ಇದು ಆಗಿಬಿಡುತ್ತೆ ಹಂಗಿಂಗೆ ಅನ್ನೋಣ. ನನಗೂ ಒಂದು ಸಲ ಡೌಟ್ ಆಗಿತ್ತು. ಸೊ ಇದಕ್ಕೆ ಏನು ಮಾಡಬೇಕು, ಸೊಲ್ಯೂಷನ್ ಯಾವ ಥರ ತರಬೇಕು ಅಂತ ಹೇಳಿ ಫಿಗರ್ ಔಟ್ ಮಾಡಿದ್ದು ನಾನು ಯಾವ ಥರ ಫಿಗರ್ ಔಟ್ ಮಾಡಿದ್ದೀನಿ ಅಂತಂದರೆ ಗೈಸ್, ನೋಡ್ಬೋದು ನೀವು. ಇದು ಬ್ಲೌಸು ಸೇಮ್ ಅದೇ ಕಲರಲ್ಲಿ ಬಂದಿದೆ, ಸ್ಯಾರಿನಲ್ಲಿ ಸೆಲ್ಫ್ ಬಂದಿದೆ. ಇದಕ್ಕೆ ನಾನೇನು ಫಿಗರ್ ಔಟ್ ಮಾಡಿದ್ದೀನಿ ಅಂತಂದರೆ, ಆಪೋಸಿಟ್ ಕಾಂಟ್ರಾಸ್ಟ್ ಗ್ರೀನ್ ಕಲರಲ್ಲಿ ವರ್ಕ್ ಮಾಡಿಸಿದ್ದೀನಿ. ನೀವು ನೋಡಿ, ತುಂಬ ಸಿಂಪಲ್, ಫುಲ್ ಕುಂದನ್ ವರ್ಕು, ಗ್ರೀನ್ ಕಲರಲ್ಲಿ ಬ್ಯಾಕ್ ಬಟನ್ ಕೊಟ್ಟು ನಾರ್ಮಲ್ ರೌಂಡ್ ನೆಕ್ ಮಾಡಿಸಿದ್ದೀನಿ. ಆ್ಯಂಡ್ ಹ್ಯಾಂಡ್ ಪಾರ್ಟಿಗೆ ಬಂದಿದ್ರೆ ನೋಡಿ ನೀವು, ನಾವು ನಾರ್ಮಲಾಗಿ ಕೆಳಗಡೆ ಬಾರ್ಡರ್ ಹಾಕ್ಸ್ತೀವಲ್ಲ, ಇದಕ್ಕೆ ಆ ಥರ ಹಾಕ್ಸಿಲ್ಲ. ನಾನು ಮಿಡಲಲ್ಲಿ ಬಾಜು ಬಂದಿ ಥರ ಡಿಸೈನ್ ಮಾಡಿಸಿದ್ದೀನಿ, ಓಕೆನಾ. ನನಗಿದು ಫುಲ್ ಗ್ರೀನಲ್ಲಿ, ಆಮೇಲೆ ಲಟ್ಕನ್ಸು ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ, ಓಕೆನಾ. ನಾನು ಈ ಥರ ಇದಕ್ಕೆ ಡಿಸೈನ್ ಮಾಡಿಸಿದ್ದೀನಿ. ಆಮೇಲೆ ಇದಕ್ಕೆ ಕೆಳಗಡೆ ನಾವು ದಾರದಲ್ಲೇ ಇದು ಏನಪ್ಪ ಟ್ಯಾಸಲ್ಸ್ ಹಾಕ್ಸಿದ್ರೆ ಅದು ಫುಲ್ ಒಂದು ಸಲ 2 ಸಲ ಚೆನ್ನಾಗಿ ಅನಿಸುತ್ತೆ, ಆಮೇಲೆ ಇದು ಹೋಗ್ಬಿಡುತ್ತಲ್ಲ. ಸೊ ಇದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ, ಮೊನಾಲಿಸಾ ಬೀಡ್ಸಿಂದ ಫುಲ್ ಆಲ್ ಓವರ್ ಟ್ಯಾಸಲ್ ಹಾಕ್ಸಿದ್ದೀನಿ. ನಾನೇ ಹಾಕಿದ್ದೀನಿ, ಟ್ಯಾಸಲ್ ಹಾಕಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು, ಓಕೆನಾ. ಇದು ಆಗಿದ್ಮೇಲೆ ನನ್ನ ಮಗಳಿಗೆ ಏನು ಮಾಡಬೇಕು, ಅವಳು ಏನು ಅಂತಂದರೆ, ನಮ್ಮ ತಮ್ಮನ ಮದುವೆಯಲ್ಲಿ ನಾವು ಮಿಂಚ್ಬೇಕಂತಿರುತ್ತಲ್ಲ, ಅವಳು ಟ್ವಿನ್ನಿಂಗ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡು, ಅವಳಿಗೂ ಸೇಮ್ ಇದೇ ಥರ ಯೆಲ್ಲೋ ಕಲರ್ ಗೋಲ್ಡ್ ಕಲರ್ ಬ್ಲೌಸ್ ತೊಗೊಂಡು, ಅವಳಿಗೆ ಫುಲ್ ಗೇರ ಏನಂತಂದರೆ, ನಾನು ಇದು ಪೀಸ್ ತೊಗೊಂಡಿಲ್ಲ, ಒಂದು ಫುಲ್ ಸ್ಯಾರಿ ತೊಗೊಂಡು ಅವಳಿಗೆ ಒಂದು ಲೆಹೆಂಗಾ ಡಿಸೈನ್ ಮಾಡಿಸಿ ಆಮೇಲೆ ಅವಳದು ನಂದು ಸೇಮ್ ಡಿಸೈನ್ ನೋಡಿ, ಸೇಮ್ ಡಿಸೈನ್, ಎಕ್ಸಾಕ್ಟಾಗಿ ಸೇಮ್ ಡಿಸೈನ್. ಅವಳಿಗೂ ಸೇಮ್ ಬಾಜು ಬಂದಿ ಮಾಡಿಸಿದ್ದೀನಿ, ಸೇಮ್ ಡಿಸೈನ್ ಎಲ್ಲ ಸೇಮ್. ಆಮೇಲೆ ನಾನು ಇನ್ನೊಂದು ಏನು ಮಾಡಿಸಿದ್ದೀನಿ ಅಂತಂದರೆ, ನಮ್ಮದ್ರಲ್ಲಿ ನಾರ್ಮಲಾಗಿ ನೀವು ಗ್ರೀನ್ ಕಲರ್ ಹಸಿರು ಬಳಿ ಹಾಕ್ಕೋತೀರಿ, ನಮ್ಮದ್ರಲ್ಲಿ ಆ ಥರ ಏನೂ ಇರೋಲ್ಲ. ಸೊ ನಮ್ಮ ಇಷ್ಟ. ನಾನು ಇದಕ್ಕೇನು ಮಾಡಿದ್ದೀನಿ ಅಂತಂದರೆ, ಥ್ರೆಡ್ ಬ್ಯಾಂಗಲ್ ಮಾಡ್ಕೊಂಡಿದ್ದೀನಿ, ಫುಲ್ ಥ್ರೆಡ್ ಬ್ಯಾಂಗಲ್, ಓಕೆನಾ. ಎಲ್ಲ ಸ್ಯಾರಿ ಎಲ್ಲ ಗೋಲ್ಡ್ ಕಲರಲ್ಲಿದೆ. ಆಮೇಲೆ ನನ್ನ ಜ್ಯುವೆಲ್ರಿ ಆಗಲಿ, ನನ್ನ ವರ್ಕ್ ಆಗಲಿ ಎಲ್ಲ ಗ್ರೀನ್ ಕಲರಲ್ಲಿ ಬಂದಿದೆ. ನನಗಂತೂ ಭಾಳನೇ ಇಷ್ಟ ಆಯಿತು. ಆ್ಯಕ್ಚುಲಿ ಇವಳಿಗೂ ನಾನು ಬ್ಯಾಂಗಲ್ಸ್ ಮಾಡಿದ್ದೀನಿ, ಇವಳೆಲ್ಲ ಬಿಸಾಕೊಂಡು ಬಿಟ್ಟಿದ್ದಾಳೆ. ಒಂದೇ ರೆಫರೆನ್ಸ್ ಸಲುವಾಗಿ ಒಂದೇ ಇದೆ, ನಾನು ಅದನ್ನು ಕೊಡ್ತಾಯಿದ್ದೀನಿ, ಓಕೆನಾ. ನಮ್ಮ ಲುಕ್ ಯಾವ ಥರ ಇದೆ ಅಂತ ಹೇಳಿ ನಾನು ನಿಮ್ಗೆ ಲಾಸ್ಟಲ್ಲಿ ರೆಫರೆನ್ಸ್ ಪಿಕ್ ಒಂದು ಕೊಡ್ತೀನಿ, ಓಕೆನಾ ಗೈಸ್. ಆಮೇಲೆ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಿಮ್ಗೆ ಯಾವುದಾದ್ರೂ ಏನಾದರೂ ಪ್ರಾಬ್ಲಮ್ ಅನಿಸಿದೆ, ನೀವು ಫಿಗರ್ ಔಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ, ವಿ ಆರ್ ಹಿಯರ್ ಟು ಹೆಲ್ಪ್ ಯು ಗೈಸ್, ಓಕೆನಾ. ಪ್ಲೀಸ್ ಲೈಕ್, share and subscribe my channel. Thank you.